ಅಧಿಕೃತ ಕಾಪಿ ಅಷ್ಟೇ ಇದು ಮಾಡಬೇಕು. ಇದು ಬನ್ನಿ ರಸ್ತೆ ಅಂತಿದೆ. ನಾನು ಈ ರಸ್ತೆ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ನಾನು ಮಾತಾಡೋದು ಇಲ್ಲಿ ಪುರಸಭೆ ರಸ್ತೆ ಅಂತಿದ್ಮೇಲೆ ಅದನ್ನ ನೀವು ಮಾಡಿದ್ರೆ ಅಂದ್ರೆ ಕಾಂಕ್ರೀಟ್ ಆಗಿದೆ. ನಾನು ಸ್ಥಳ ಪರಿಶೀಲನೆ ಮಾಡಿದ್ದೀನಿ, ಡಾಂಬರ್ ಮಾಡಿದ್ರಿ, ಕಾಂಕ್ರೀಟ್ ಆಗಿದೆ, ಎಲ್ಲ ಆಗಿದೆ, ಮೋರಿ ಆಗಿದೆ, ಮತ್ತೆ ಇದು ಆಗಿದೆ, ಒಳಚರಂಡಿ ವ್ಯವಸ್ಥೆನೂ ಆಗಿದೆ. ಈಗೆಲ್ಲ ನೀವು ನಮ್ದಲ್ಲ ಅಂತ ಹೇಗೆ ವಾದ ಮಾಡ್ತೀವಿ? ನಮ್ದಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಹೇಳದ್ ಕೇಳಿ ಫಸ್ಟ್, ಅದು ಲೇಔಟ್ ಪ್ರೈವೇಟ್ ಲೇಔಟ್. ಅವ್ರವರೇ 1.5 ಗುಂಟೆ 2 ಗುಂಟೆ ತಗೊಂಡು 97-98 ಸಾಲಲ್ಲಿ ಅಸೆಸ್ಮೆಂಟ್ ಅಲ್ಲಿ MAR ರಿಜಿಸ್ಟರ್ ಅಲ್ಲಿ ಖಾತೆ ಕೂತಿರುವಂತ. ಇಷ್ಟೇ ಅಡಿ ರೋಡ್ ಇದೆ, ಇಷ್ಟೇ ಅಡಿ ಇದೆ ಅಂತ ಅನ್ನೋದು ಎಲ್ಲೂ ಮೆನ್ಷನ್ ಇಲ್ಲ ನಮ್ಮಲ್ಲಿ. ಈಗ ನೀವು ಪುರಸಭೆಯಿಂದ ಪ್ಲಾನಿಂಗ್ ಏನು ಕೊಟ್ಟಿಲ್ಲ? ಇಲ್ಲ ಸರ್, ಕೊಟ್ಟಿಲ್ಲ. ಆ ಲೇಔಟ್ ಪೂರ್ತಿ ಅನಧಿಕೃತನೇ ಸರ್, ಆಗಿಲ್ಲ ನಮ್ಮಲ್ಲಿ. 97-98 ನಾವು ಒಂದು ಲೆಟರ್ ಕೊಡ್ತೀವಿ. ಫಸ್ಟ್ ಅದು ಅನಧಿಕೃತ ಬಡಾವಣೆ ಅಂತ ನೀವು ಅಪ್ರೂವಲ್ ಕೊಡಿ ಸರ್. ಅದ್ರ ಮೇಲೆ ನಾವು ಇನ್ನೂರು ಕ್ರಮ ಕೈಗೊಳ್ಬೇಕು. ನಾವು ನಗರಾಭಿವೃದ್ಧಿ ಇಲಾಖೆ ಬೆಂಗಳೂರಿಗೆ ಹೋಗಿ ಇದ್ರ ಬಗ್ಗೆ ಕ್ವಶನ್ ಮಾಡೋದ. ಆಯ್ತು ಸರ್, ಕೊಡಿ. ಯಾಕೆಂದ್ರೆ ಅವ್ರು ಬಂದು ಮನೆ ಮುಂದೆ ಕಾಪಿಸ್ತಾರೆ. ನೀವು ಆ ರಸ್ತೆ ಕಾಪರ್ ಮಾಡಿದ್ದೀರಾ, ನೀವು ಇಲ್ಲಿ ಪುರಸಭೆ ರಸ್ತೆಯಿಂದ ತೋರಿಸ್ತೀರಾ, ಮತ್ತೆ ನಾವು ಟೌನ್ ಪ್ಲಾನಿಂಗ್ ಆಗಿಲ್ಲ ಅಂತ ಹೇಳ್ತೀರಾ. ಸರ್ ಓಡಾಡಿದ್ರೆ ಓಡಾಡಕ್ಕೆ ಬಿಡಲ್ಲ ಸರ್, ಕಾರ್ ನಿಲ್ಸೋದಿರ್ಲಿ. ಈ ಸ್ವಲ್ಪ ಕೊಟ್ಟಾಗ ರಸ್ತೆ ಕಳಿಸ್ಮೇಲೆ ರಸ್ತೆ ಆಗ್ಲೇಬೇಕು. ರಸ್ತೆ ಎಷ್ಟಡಿ ಅಂತ ಎಲ್ಲೂ ಮೆನ್ಷನ್ ಇಲ್ಲ ಸರ್. ಸರ್ ಇನ್ನ ಅವ್ರು ವೈಯಕ್ತಿಕವಾಗಿ ಇವ್ರ ಎಷ್ಟಡಿ ಅವ್ರ ಎಷ್ಟಡಿ ಅಂತ ಬಿಟ್ಕೊಂಡಿರೋದು. ಈ ಕಡೆ ಯಾವ್ದು? ಎರಡೂ ಇದೆ ಸರ್. ಒಂದು ಈ ಕಡೆ 7 ಅಡಿ ಬಿಟ್ಟಿದ್ದಾರೆ, ನಾನೇ ರಿಜಿಸ್ಟರ್ ಪತ್ರ ಮಾಡಿದ್ದೇನೆ. ಇನ್ನೊಂದು ಈ ಕಡೆ ಅದು 7 ಅಡಿ ಬಿಟ್ಟಿದ್ದಾರೆ. ಒಟ್ಟು 14 ಕಡೆ ರಸ್ತೆ ಇರೋದು. 18 ಅಡಿ ರಸ್ತೆ, ಇಲ್ಲೊಂದು 18 ಅಡಿ ರಸ್ತೆ ಇದೆ. ಮಾವೇಗೌಡ ಕಾಲೋನಿ ಹೆಸರು, BM ರೇಣುಕೂರು ಕಾಲೋನಿ ಹೆಸರು. ಇದೆಲ್ಲಿರೋ ಜಾಗ? ಇದು 18 ಅಡಿ ರಸ್ತೆ ಅಂತ ಯೋಜನೆ ಅದು 18 ಅಡಿ ರಸ್ತೆ ಮಾಡಲ್ಲ. ಇದು ಪುರಸಭೆಯ ರಸ್ತೆಯನ್ನು ಅದಕ್ಕೆ ಅವಕಾಶ ಅದು ಮೆನ್ಷನ್ ನಾನು ಅದನ್ನೇ ಹೇಳ್ತಾ ಇರೋದು ಸರ್. ನಮ್ಮಲ್ಲಿ ರಸ್ತೆ ಎಷ್ಟಡಿ, ಇವಾಗ ನಮ್ಮಲ್ಲಿ ಪ್ಲಾನ್ ಅಡಿ ಏರಿಯಾ ಆದ್ರೆ, ಇವಾಗ ಗವಿಗೌಡ ಬಡಾವಣೆ ಇರ್ಬೋದು, ಈ ಕಾವೇರಿ ಬಡಾವಣೆ ಇರ್ಬೋದು, ಇದೆಲ್ಲ ನಮ್ಮ ಪ್ಲಾನ್ ಅಡಿ ಏರಿಯಾ. ನಮ್ಗೆ ಎಷ್ಟಡಿ ಅದೇ ರೋಡ್, ಎಷ್ಟಡಿ ಅದೇ ರೋಡ್, ಎಷ್ಟಡಿ ಕೊಟ್ಟವ್ರೆ ಅಂತ ಗೊತ್ತಿದೆ. ತ್ಯಾಗರಾಜ್ ಮೊಹಲ್ಲಾ, ಬಿಸ್ಮಿಲ್ಲಾ ನಗರ, ದಾಹಿರಾ ಮೊಹಲ್ಲಾ, ಹಳೆ ಮೂಲ ಗ್ರಾಮ ಠಾಣಾ ಊರುಗಳು ಏನದೆ ಅದಕ್ಕೆ ರೋಡು ಇಷ್ಟಡಿ ಅಂತ ಎಲ್ಲೂ ಮೆನ್ಷನ್ ಇಲ್ಲ. ಸರ್ ಕಾರು ಬೈಕ್ ಇಲ್ಲ ಅಂದ್ರೆ ಪರವಾಗಿಲ್ಲ ಸರ್, ಮನುಷ್ಯರು ಓಡಾಡಕ್ಕೆ ಬಿಡಲ್ಲ ಸರ್. ನಾವು ಓಡಾಡೋದ್ರೆ ತಡಿತಾರೆ. ಯಾಕೆ ಓಡಾಡ್ತೀರಾ? ಇದು ನಮ್ ಜಾಗ ಅಂತ. ಅವ್ರ ಜಾಗಕ್ಕೆ ಅವ್ರು ಬಂದೋಬಸ್ತ್ ಮಾಡ್ಕೋಬೇಕಲ್ಲ ಸರ್. ಅಲ್ಲ, ಗೌರ್ಮೆಂಟ್ ರೋಡ್ಗೆ ಮತ್ತೆ ಗೌರ್ಮೆಂಟ್ ರೋಡ್ ಅಲ್ಲ ಅಂದ್ರೆ ಗೌರ್ಮೆಂಟ್ ಫೆಸಿಲಿಟಿ ಹೆಂಗ್ ಕೊಟ್ಟು ಸರ್ ಮತ್ತೆ ಅವ್ರಿಗೆ? ಇವಾಗ ಇವ್ರದ್ದು ಇದ್ರ ಪ್ರಕಾರ, ರೆಕಾರ್ಡ್ಸ್ ಪ್ರಕಾರ ಹಿಂಗೆ 68 ಅಡಿ ಏನೋ ಇದೆ. 68 ಅಡಿ ಇಲ್ಲಿ ಗಂಟ ಬರುತ್ತೆ. ಹಿಂಗೆ 34 ಅಡಿನ ಏನೋ ಬರುತ್ತೆ. ಉದಾಹರಣೆಗೆ ಹೇಳ್ತೇನೆ, ಕರೆಕ್ಟ್ ಆಗಿ ಇಲ್ಲಿ ಬರುತ್ತೆ. ಅವ್ರ ಮನೆ ಇದು ಬಾಗ್ಲು, ಸರಿನಲ್ಲ? ಅವ್ರು ಹೇಳ್ತಾ ಇರೋದು ಇವಾಗ ನಮ್ಗೆ 64 ಅಡಿ ಇದೆ, 68 ಅಡಿ ಇದೆ ಅಂತಂದ್ರೆ ನಮ್ಗೆ ನಾವು 68 ಅಡಿ ಇಲ್ಲಿ ಗಂಟ ಬರುತ್ತೆ ಅಂತ ನಾವ್ ಇಲ್ಲಿ ಗಂಟ ನಮ್ದು ಪೊಸಿಷನ್ ಅಂತ ಅವ್ರು ಹೇಳ್ತಾರೆ. ಆದ್ರೆ ನಮ್ಗೆ ಏನಂತಂದ್ರೆ ಈ ರೋಡ್ ಎಷ್ಟಡಿ ಅದೇ ಅನ್ನೋದು ಎಲ್ಲೂ ಮೆನ್ಷನ್ ಇಲ್ಲ. ಇದನ್ನ ನಾನು ಒಂದ್ಸರಿ ಫಸ್ಟ್ ಹೋದಾಗ್ಲೂ ಅಳತೆಗೆ ಹೋಗಿ ನೋಟಿಸ್ ಕೊಟ್ಟು ಅವಾಗ ಗಲಾಟೆ ಆಗಿ ಪುನಃ ವಾಪಸ್ ರಿಟರ್ನ್ ಬಂದ್ವಿ. ನಾವು ಪುನಃ 2ನೇ ಸಾರಿಗೂ ನೋಟಿಸ್ ಕಳಿಸಿದ್ವಿ. ಅವತ್ತು ನೋಟಿಸ್ ಹೋಗಿರ್ಲಿಲ್ಲ, ನೋಟಿಸ್ ಕೊಟ್ಟಿದ್ವಿ. ನೋಟಿಸ್ ಕೊಡ್ತೀನ DC ಅವ್ರ ಮೀಟಿಂಗ್ ಆಯ್ತು, ಎಕ್ಸ್ಟೆಂಡ್ ಆಯ್ತು. ಆಮೇಲೆ ನಾವು ಸಾಹೇಬ್ರು ಬರ್ದನ್ನ ನಾವು ಅಳತೆಗೆ ಬರಲ್ಲ ಅಂತ ಅಂದ್ಬಿಟ್ಟು ಇದನ್ನ ಸಿವಿಲ್ ಡಿಸ್ಪ್ಯೂಟ್, ಯಾಕೆಂದ್ರೆ ಇದು ಇವ್ರ ಬಾಗ್ಲಿಗೆ ಬರುತ್ತೆ. ಇವ್ರದ್ದು 34 ಅಡಿ ಇಲ್ಲಿಗೆ ಕ್ಲೋಸ್ ಆಗುತ್ತೆ. ಇದ್ರಿಂದ ಮುಂದಕ್ಕಿಲ್ಲ. ಈ ರೋಡ್ ಹಿಂಗ್ ಬಂದು ಇಲ್ಲಿ ಹೋಗುತ್ತೆ, ಹಿಂಗ್ ಹೋಗುತ್ತೆ. ಆದ್ರಿಂದ ನಮ್ಗೆ ಎಲ್ಲೂ ಮಾಹಿತಿ ಇಲ್ಲ ರೋಡ್ ಎಷ್ಟಡಿನೇ ಅದೇ ಇದೆ ಅದೇ ಅಂತ ಅಂದ್ಬಿಟ್ಟು ಮಾಹಿತಿ ಇಲ್ಲ. ಇವ್ರಿಬ್ಬರ ಮಧ್ಯೆ 1.5 ಅಡಿ ಡಿಫ್ರೆನ್ಸ್ ಇದೆ ಸರ್. ಸಿವಿಲ್ ಡಿಸ್ಪ್ಯೂಟ್ ಅವ್ರವರೇ ಬಗೆಹರಿಸ್ಬೇಕು. ಯಾಕೆಂದ್ರೆ ಇವ್ರ ರೆಕಾರ್ಡ್ಸ್ ಪ್ರಕಾರ ಇವಾಗ ಇಲ್ಲಿಂದ ಇಲ್ಲಿಗೆ 68 ಅಡಿ ಇದೆ ಅವ್ರ ರೆಕಾರ್ಡ್ಸ್ ಪ್ರಕಾರ. ಇವಾಗ ಅವ್ರ ಪೊಸಿಷನ್ ಅಲ್ಲಿ ಮನೆ ಇದು ಕೊಟ್ಟಿದ್ದಾರೆ. ಇನ್ ಮುಂದಗಡೆ ಏನಿದೆ 3 ಅಡಿ ಅದನ್ನ ಬಿಡ್ಬೇಕು ಅಂತ. ಇವ್ರು ಇದರಲ್ಲಿ ಮಧ್ಯೆ 1.5 ಅಡಿ ಡಿಫ್ರೆನ್ಸ್ ಬರುತ್ತೆ. ಇವ್ರು ಕೂತ್ಕೊಂಡು ಬಗೆಹರಿಸ್ಕೊಂಡಂಗೆ ಇಲ್ಲ. ಇವ್ರು 1.5 ಅಡಿಗೆ ಇದ್ ಮಾಡ್ತೀನಿ ಅಂತಂದ್ರೆ ಇವರು ಕೊಡ್ಕೋಬೇಕು, ಅವರು ಕೊಡ್ಬೋದು. ನಾವು ಆಲ್ರೆಡಿ ಮಾತಾಡಾಯ್ತು ಸರ್. ನಾವು ಆಲ್ರೆಡಿ ಇವ್ರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾತಾಡ್ಕೊಳ್ಳಿ ಅಂದ್ಬಿಟ್ಟು ನಾವು ಫಸ್ಟ್ ದಿನ ಮಳತೆ ಹೋದಾಗ ನಾನು ನಮ್ಮ ಆರ ಎಲ್ಲ ಹೋಗಿದ್ವಿ. ಇವ್ರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬಗೆಹರಿಸ್ಕೊಂಡ್ರೆ ಬಗೆಹರಿಸ್ಬೇಕು, ಮಾಡ್ಬೇಕು. ಮಾಡ್ಕೊಂಡ್ರೆ ಏನಂತ ಹೇಳಿದ್ರೆ ನಿಮಗೆ ಟೌನ್ ಪ್ಲಾನಿಂಗ್ಗೆ ನಗರಾಭಿವೃದ್ಧಿಗೆ ಪರಮಾಧಿಕಾರ ಕೊಟ್ಟು ಸರ್ಕಾರ ನಿಮ್ಮನ್ನೆಲ್ಲವೂ ನೇಮಿಸಿದೆ. ನೀವು ಈ ಸಣ್ಣ ಪುಟ್ಟ ಮ್ಯಾಟ್ಗಳನ್ನ ನಿಮ್ಮ ವ್ಯಾಪ್ತಿಯೊಳಗೆ ಬಗೆಹರಿಸಬೇಕು
ಪ್ರತಿಯೊಂದು ಸಿವಿಲ್ ಮ್ಯಾಟರ್ ಹೋಗಿ ಅಂದ್ರೆ ಇವತ್ತು ಸಿವಿಲ್ ಹಾಕೋದು ಇವರ ಮಕ್ಕಳು ಕಾಲ ಸರಿ ಹೋಗುತ್ತೆ. ಅಲ್ಲ ನೀವೆಲ್ಲ ಪ್ರತಿಯೊಂದು ಅಧಿಕಾರಿಗಳು ಏನ್ ಹೇಳೋದು ನಮ್ಮ ಕೈಲಿ ಆಗೋದಿಲ್ಲ, ನೀವು ಸಿವಿಲ್ ಹೋಗಿರ್ತಾರೆ. ರೆವಿನ್ಯೂ ಇಲಾಖೆಗೆ ಹೋದ್ರೆ ಈಗ ನಮ್ಗೆ ಆಗೋದ್ರಿಂದ ಸಿವಿಲ್ ಹೋಗಿರ್ತಾರೆ. ಸರ್ ಇವಾಗ ಇಲ್ಲಿ ಕೇಳಿ, ನನಗೆ ಸಿವಿಲ್ ಹೋಗದೇನೆ ನೀವು ಅಧಿಕಾರಿಗಳು ಅಲ್ಲ ಸರ್, ಎಲ್ಲಾ ಸಮಸ್ಯೆಗೂ ಕೋರ್ಟ್ಗೆ ಹೋಗಿದ್ರೆ ಸಂಸ್ಥೆಗಳೇ ಆಗಿರ್ಬೇಕು, ಅಧಿಕಾರಿಗಳೇ ಆಗಿರ್ಬೇಕು ಸರ್. ಈಗ ತೋರಿಸೋದು ನಾನು ಇನ್ನೊಂದು ದಿನ ಬಿಡುವಾಗ ಬರ್ತೀನಿ ಬೇಕಾದ್ರೆ, ಯಾಕಂದ್ರೆ ನಾನು ಬರ್ತೀನಿ ಡೇಟಾ ಕೊಡ್ತೀನಿ, ನಂಬರ್ ಮೇಲೆ ಹೋಗ್ತೀನಿ. ಇದನ್ನ ನೀವು ನಿಮ್ಗೆ ಏನಿದೆ ಪರಮಾಧಿಕಾರ, ಈ ಅಧಿಕಾರಿ ಏನಿದ್ರೆ ನಮ್ಮ ಹೇಳ್ತೀನಿ ಅಧಿಕಾರಿಗಳಿದೆ, ನೀವು ವಾಟರ್ ಕಟ್ ಮಾಡ್ಬೋದು, KEB ಕಟ್ ಮಾಡ್ಬೋದು, ಪ್ರತಿಯೊಂದು ಅಧಿಕಾರ ನಿಮ್ಗೆ ಕಟ್ ಮಾಡಿ ಸರ್. ಸಿವಿಲ್ ಡಿಸ್ಪ್ಯೂಟ್ ಅಲ್ಲಿ ನಾನು ಅದನ್ನೇ ಹೇಳ್ತೇನೆ. ಇದು ಸಿವಿಲ್ ಯಾಕಂತೀರಿ? ಸಿವಿಲ್ ಯಾಕೆಂದ್ರೆ ಅಕ್ಕಪಕ್ಕ ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ ಅಂದ್ರೆ ನಾವು ಅದನ್ನ ಬಡಾವಣೆ ರಸ್ತೆ ಬಡಾವಣೆ ರಸ್ತೆಗೋಸ್ಕರ ತಾನೇ ಈಗ ಸಮಸ್ಯೆ ಆಗ್ತದೆ. ನೀವೇ ಹೇಳ್ತಾ ಇದ್ರಿ ಇದು ಅಧಿಕೃತ ರಸ್ತೆ ಅಲ್ಲ ಅಂತ. ಈಗ ಅವರು ಅದು 1.5 ಅಡಿ ಅಂತ ನೀವು ಹೇಳ್ತೀರಿ, ಇವ್ರು 1.5 ಅಡಿ ಬಿಡಬೇಕು ಅಂತ ಹೇಳ್ತೀರಿ. ಬಿಡಬೇಕು ಅಂತ ಮಧ್ಯೆ ಡಿಫ್ರೆನ್ಸ್ ಇರೋದು 1.5 ಅಡಿ. 1.5 ಅಡಿಗೆ ಇವರು ಅವರು ಕಾಂಪ್ರಮೈಸ್ ಬರಬೇಕು. ಹೇಳ್ತೀನಿ ಅದನ್ನ ನೀವು ಕೂತ್ಕೊಂಡು ಇದೀವಿ ಅವ್ರಿಗೆ ಎಲ್ಲಾರು ಕರ್ಸಿ ಯಾರು ನಾವು ಆಲ್ರೆಡಿ ನೀವೇನ್ ಹೇಳ್ತಾ ಇದ್ದೀರಿ ಅದನ್ನ ನಾವು ಅವ್ರನ್ನ ಕರ್ಸಿ ಮಾತಾಡಿದ್ವಿ ಸರ್. ಅವ್ರ ಕಾನ್ಸೆಪ್ಟ್ ಏನಂತಂದ್ರೆ ಇದು ಟಾಯ್ಲೆಟ್ ಇದೆ, ಅದನ್ನ ತೆಗೀರಿ, ನಾವು ಇಲ್ಲಿ ಮುಂದೆಗಡೆ ಏನದೆ ಇವಾಗ ಪೊಸಿಷನ್ಗೆ ಅದಕ್ಕೆ ನಾವು ವಾಪಸ್ ಬರ್ತೀವಿ ಅಂತ ಅವ್ರು ಹೇಳ್ತಾರೆ. ಇವರು ಟಾಯ್ಲೆಟ್ ತೆಗಿಯೋದಕ್ಕೂ ಇವರು ರೆಡಿ ಇಲ್ಲ. ಅಲ್ಲ ಸರ್, ನಮ್ ಜೊತೆಗೆ ಹೇಳಿಲ್ವಲ್ಲ ಸರ್ ಇವತ್ತು ಮ್ಯಾಟ್ರ್. ಇವಾಗ ಹಂಗಾರೆ ನೀವೇ ಕೂತು ಇವಾಗ ಅಲ್ಲ ಸರ್, ನಮ್ಗೆ ಆ ಮ್ಯಾಟ್ರ್ ಹೇಳಿಲ್ಲ, ನಮ್ ಜೊತೆ ಡಿಸ್ಕಷನ್ ಮಾಡಿಲ್ಲ. ನೀವಲ್ಲಮ್ಮ, ನಾವು ಅವ್ರ ಹತ್ರನೇ ಮಾತಾಡಿದ್ದು. ಮತ್ತೆ ಇಬ್ರು ಜೊತೆ ಮಾತಾಡಿದ್ವಿ ಅಂತ ಹೇಳಿದ್ರಲ್ಲ ಸರ್. ನಿಮ್ಮ ಹತ್ರ ಅಲ್ಲಮ್ಮ, ಅವ್ರನ್ನ ಕರ್ಸಿ ಸ್ವಾಮಿ ಅವ್ರನ್ನ ಕರ್ಸಿ ಮಾತಾಡಿ ಸಮಸ್ಯೆ ಇಬ್ಬರ ಜೊತೆ ಇದ್ಮೇಲೆ ಇಬ್ಬರನ್ನು ಕರ್ಸ್ಬೇಕಲ್ಲ ಸರ್. ಅದು ಮಮ್ಮಿ ಸರ್ ಹೇಳಿದ್ರು, ಈ ಸ್ವತ್ತು ನಾನು ಅದನ್ನೇ ಹೇಳ್ತಾರೆ. ಅಮಿತ್ ಸರ್ ಹೇಳಿದಾರೆ. ಅಮಿತ್ ಸರ್ ಬಂದು ನೋಡಿದ್ರೆ ಅದು ಪುರಸಭೆ ರಚನೆ ಕನಕ ವಾರ್ಡ್ ಅಂತ ಲೀಲಾಂಬಿಕೆ ಮೇಡಮ್ 4 ಕಡೆ ಮುಂದಕ್ಕೆ ಬಂದ್ರೆ ಅಳತೆ ಮಾಡಿದ್ರೆ ಅವರು ಜಗಳ ಆಡ್ಕೊ ಹೋದ್ರು. ಅವರು ಜಗಾಡ್ಕೊಂಡ ಕಳ್ಸಿದ್ರು. ಅವ್ರನ್ನು ನಿಮ್ಮ ಯಾವ ರೀತಿ ಕಳ್ಸಿದ್ರು ಅದೇ ರೀತಿ ಅವ್ರನ್ನು ಕಳ್ಸಿದ್ದಾರೆ. ನೀವು ಈಗ ಪುರಸಭೆ ಅತ್ಯಂತ ಮೆನ್ಷನ್ ಮಾಡ್ಬಿಟ್ಟು ಯೂಜಿಲೆಲ್ಲ ಫಿಕ್ಸ್ ಮಾಡ್ಬಿಟ್ಟು ಈಗ ಪುರಸಭಾ ಎಷ್ಟಡಿ ಇದೆ ಅಂತ ನಮ್ಗೇನಪ್ಪ ಗೊತ್ತು. ಇವಾಗ ಪುರಸಭಾ ಎಷ್ಟಡಿ ಇದೆ ಮತ್ತೆ ಅಡಿ ಗೊತ್ತಿಲ್ಲ, ಅದ್ ಹೆಂಗ್ ಸರ್ ಡ್ರೈನೇಜ್ ಹಾಕೋರಿ, ಹೆಂಗ್ ಸರ್ ಲೈಟ್ ಕಂಬ ಕೊಡ್ಸೋರಿ.